ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಈ ವಿಡಿಯೋದಲ್ಲಿ ಏನಾಗಿದೆ ತಮ್ಲೈನಲ್ಲಿ ನೋಡಿರುವಂಗೆ ನೀವು ಪಾಪುಗೆ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸಿದೀನಿ. ಮನೇಲಿ ಯಾರಾದ್ರೂ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರೆ ಮಕ್ಳು ಜೋಪಾನ ಫ್ರೆಂಡ್ಸ್. ನಾವು ಮಾಡಿರೋ ನೆಗ್ಲೆಕ್ಟ್ ನ ನೀವು ಮಾಡಬೇಡಿ. ನಾನು ಆವಾಗ್ಲೇನೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಳ್ಳೋದಿತ್ತು, ಅದನ್ನೆಲ್ಲ ಮಾಡ್ಕೊಂಡು ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನನಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡೋ ಅಂತ ಟೈಮ್ ಇರ್ಲಿಲ್ಲ. ಯಾಕಂದ್ರೆ ನಾನು ಮಕ್ಳಿಗೆ ಸ್ಕೂಲಿಗೆ ಕಳ್ಸಿ ಸ್ಟಾರ್ಟ್ ಮಾಡಿದ್ರೆ ಮಕ್ಳು ಬರೋ ಅಷ್ಟರಲ್ಲಿ ನಾನು ಎಂಡ್ ಮಾಡ್ಕೊಬೇಕಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ಕೊಂತಿದ್ದೆ ಅಲ್ವಾ. ಅವಾಗ ವಿಡಿಯೋಸ್ ಏನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಅದೇ ಕಿಚನ್ ನಲ್ಲಿ ಇನ್ನೂ ನಾನು ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಅಡ್ಗೆ ಮಾಡ್ಕೊಳ್ಳೋದು ಫಸ್ಟ್ ಲಾಸ್ಟ್ ಅಲ್ಲಿ ಮಾಡೋಣ, ಏನಾದ್ರು ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಲ್ವಾ, ಅದಕ್ಕೆ ಲಾಸ್ಟ್ ಅಲ್ಲಿ ಮಾಡ್ಕೊಳ್ಳೋಣ ಅನ್ಕೊಂಡು ಅಲ್ಲಿ ಮಾಡಿರ್ಲಿಲ್ಲ. ಅದಾದ್ಮೇಲೆ ಸಂಜೆ ಮಕ್ಳು ಟ್ಯೂಷನ್ ಇಂದ ಬಂದ್ರು. ನಾವು ಕೂಡ ಕಡಲೆಕಾಯಿ ತಗೊಂಡ್ಬಂದಿದ್ದೆ, ಅದು ಮರ್ತ್ಕೊಂಡೇ ಬಿಟ್ಟಿದ್ದೆ ಅದು ಬೇಯಿಸೋದು. ಅದನ್ನ ಕೂಡ ಬೇಯಿಸ್ಕೊಡು ಅಂದಿದ್ದಕ್ಕೆ ನಾನು ಕಡಲೆಕಾಳೆಲ್ಲ ಬೇಯಿಸಿ ಚಪಾತಿ ಮತ್ತೆ ಪಲ್ಯ ಮಾಡೋಣ ಅಂತ ಅದಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಏನಾಯ್ತು ಅಂದ್ರೆ ನಮ್ಮ ಮನೆಯವರು ಸ್ವಲ್ಪ ಪೇಂಟೇ ಮಾಡ್ಬಿಡೋಣ, ನಾನೊಂದ್ ಸ್ವಲ್ಪ ಕಿಟಕಿ ಹತ್ರ ಎಲ್ಲ ಟೀ ಎಲ್ಲ ಇಟ್ಕೊಂಡು ಕುಡಿಬೇಕಾದ್ರೆ ಒಂದ್ ಸ್ವಲ್ಪ ಅದನ್ನ ಚೆಲ್ಬಿಟ್ಟಿದ್ದೆ, ಅದೆಲ್ಲ ನೀಟಾಗಿ ಕಾಣಿಸ್ತಾ ಇಲ್ಲ, ಒಂದ್ ಸ್ವಲ್ಪ ಪೇಂಟ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಪೇಂಟ್ ತರೋಣ ಅಂತ ಅಂಗಡಿಗೂ ಹೋದ್ವಿ. ಸ್ವಲ್ಪ ಮನೆಯೆಲ್ಲ ಹಾಗೆ ಹಾಗೆ ಗಲೀಜಾಗಿತ್ತು, ಯಾಕಂದ್ರೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ವಿ ಅಲ್ವಾ. ಗಲೀಜಾಗೆ ಇತ್ತು. ಬಟ್ಟೆ ಕೂಡ ಎಲ್ಲ ವಾಶ್ ಮಾಡ್ಕೊಂಡು ಒಂದು ವಾರದಿಂದನೇ ವಾಶ್ ಮಾಡಿ ಹಾಕ್ತಾ ಇದ್ದೆ. ಹತ್ರ ಬಂದ್ಮೇಲೆ ಮಾಡ್ಕೊಳಕ್ ಆಗಲ್ಲ. ಹಬ್ಬ ಹತ್ರ ಬಂದ್ಮೇಲೆ ಪ್ರತಿದಿನ ಬಟ್ಟೆ ಒಣಗಾಕದಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲು ಕೂಡ ಬರ್ತಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ನಾನು ಎಲ್ಲ ಮಾಡ್ಕೊಂತಾ ಇದ್ದೆ. ಪಕ್ಕದ ಮನೆಯವ್ರು ಸಕ್ಕತ್ ಗಿಡಗಳು ತಗೊಂಡ್ಬಂದಿದ್ದಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ ಕಡೆ ನಾನು ನೋಡಿ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡೆ. ಅದಾದ್ಮೇಲೆ ನಾವು ಬಂದ್ವಿ ಪೇಂಟ್ ಶಾಪಿಗೆ. ನಮ್ಮ ಮನೆಯವ್ರು ಹೇಳಿದ್ರಲ್ವಾ ಪೇಂಟ್ ಮಾಡೋಣ ಅಂತ. ನಾನ್ ಹೇಳ್ದೆ ಹಾಲಿಗೆ ಮಾಡೋದ್ ಬೇಡ, ಸ್ವಲ್ಪ ಕಿಚನಿಗೆ ಮಾಡ್ಕೊಳ್ಳೋಣ, ಕಿಚನ್ ಅಲ್ಲಿ ಒಂದ್ ಸ್ವಲ್ಪ ಗಲೀಜಾಗಿದೆ ಅಂತ. ಆದ್ರೆ ಅವ್ರು ಕೇಳಲಿಲ್ಲ. ಸ್ವಲ್ಪ ಮಾಡೋಣ ಬಿಡು, ಹಾಲಿಗೂ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಬೇರೆಯವರಿಗೆ ಹೇಳ್ಬಿಡೋಣ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಡ, ಸುಮ್ನೆ ಒಂದ್ 3 ಗೋಡೆಗೆ ಮಾಡಕ್ಕೆ ಯಾಕೆ, ನಾವೇ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿದ್ವಿ. ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅದನ್ನೆಲ್ಲ ತಗೊಂಡು ಪೇಂಟ್ ಎಲ್ಲ ತಗೊಂಡು ನಾವು ಬಂದ್ವಿ ಮನೆಗೆ. ಇವಾಗ ಈ ತರ ನೋಡಿ ಯಾವ ತರ ಮಿಕ್ಸ್ ಮಾಡುತ್ತೆ ಅನ್ನೋದೆಲ್ಲ ನಾನು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡೆ. ಇಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಈ ತರ ಯಾವ ಕಲರ್ ಬೇಕು ಅಂತ ನಾವು ಅದ್ರಲ್ಲಿ ಸರ್ಚ್ ಮಾಡಿದ್ರೆ ಇದು ತೋರ್ಸುತ್ತೆ, ಈ ತರ ಮಾಡ್ಕೊಡ್ತಾರೆ ಮಿಕ್ಸ್. ಜಾಸ್ತಿ ತಗೊಂಡ್ರೆ ಅದು ಮಷೀನ್ ಅಲ್ಲೇ ಮಿಕ್ಸ್ ಮಾಡುತ್ತಂತೆ, ಇಲ್ಲ ಅಂದ್ರೆ ನಾವೇ ಈ ತರ ಕೈಯಲ್ಲಿ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ರು ಅವರು. ಪಾಪು ಅಂತೂ ಸಖತ್ ಖುಷಿಯಾಗಿದ್ದ ಅವಾಗ ಮನೆಗ್ ಪೇಂಟಿಂಗ್ ಮಾಡ್ತಿದೀವಿ ಅಂತ. ಮಾರ್ನಿಂಗ್ ಟೈಮ್ ನಮ್ಮ ಮನೆಯವರಿಗೆ ಬಿಸಿ ಇರ್ತಾರೆ, ಡ್ಯೂಟಿಗೆ ಹೋಗ್ಬೇಕಾಗಿರುತ್ತೆ ಅಂದ್ಬಿಟ್ಟು ನೈಟೇ ಒಂದ್ ಸ್ವಲ್ಪ ಹೊಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾವು ಒಂದ್ 7:30 8ಗೆಲ್ಲ ತಗೊಂಡ್ ಬಂದ್ವಿ. ನಾವ್ 8:30ಗೆಲ್ಲ ಮಿಕ್ಸ್ ಮಾಡ್ತಾ ಕೂತಿದ್ವಿ. ಕ್ವಾರ್ಟರ್ಸ್ ಆಗಿರೋದ್ರಿಂದ ಎಲ್ಲ ಏನಕ್ಕೆ ಬಿಡಿ, ಏನು ಕುಡಿತೀರಾ, ಇರ್ಲಿ ಇರೋವರೆಗೂ ಇರುತ್ತೆ. ಯಾಕಂದ್ರೆ ಇವಾಗ 2 ಇಯರ್ಸ್ ಆಗಿದೆ ಬಂದ್ಬಿಟ್ಟು, 2 ಇಯರ್ಸ್ ಅಲ್ಲಿ ಮಾಡ್ಸ್ಕೊಂಡ್ ಬಂದಿದ್ವಿ ನಾವು ಪೇಂಟ್ ಬರುವಾಗ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಕೂಡ. ಆದ್ರೂ ನಮ್ಮ ಮನೆಯವ್ರು ಕೇಳಿಲ್ಲ. ಒಂದ್ಸರಿ ಅವ್ರು ಏನ್ ಡಿಸೈಡ್ ಮಾಡ್ಬಿಡ್ತಾರೆ ಮಾಡ್ಕೊಂಡ್ಬಿಡ್ಬೇಕು. ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಗೊಂಡ್ ಬಂದ್ವಿ. ಏನಾಯ್ತು ಅಂತಂದ್ರೆ ಅಪ್ಪ, ನಾವ್ 2 ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ತರ ಆಯ್ತು ನನ್ ಮಗಂಗೆ. ಅವ್ರ ಅಂಗಡಿಯವ್ರು ಕೂಡ ಹೇಳಿದಾರೆ ನೋಡಿ, ಆಗ್ಬೇಕು ಅಂತ ಇದ್ರೆ ಹೆಂಗ್ ಬೇಕಾದ್ರೂ ಅದು ಆಗೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ನಾವಿನ್ನ ಆಯಿಲ್ ಪೇಂಟ್ ತಗೊಂಡಿರ್ಲಿಲ್ಲ, ಯಾಕಂದ್ರೆ ನಾವು ಕಿಚನ್ ಅಲ್ಲಿ ವಾಶ್ ಮಾಡ್ಕೊಬಹುದು ಅಂತ ಸ್ವಲ್ಪ ಆಯಿಲ್ ಪೇಂಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಆಯಿಲ್ ಪೇಂಟ್ ತಗೊಂಡಿರ್ಲಿಲ್ಲ ನಾವು, ಮಾಮೂಲಿ ಪೇಂಟ್ ತಗೊಂಡ್ಬಂದಿದ್ವಿ. ಆದ್ರೂ ಕೂಡ ನಮ್ಮ ಮನೆಯವರು ಅದಕ್ಕೆ ಅದೇ ವಾಶ್ ಮಾಡಕ್ಕೆಲ್ಲ ಬ್ರಷ್ ಎಲ್ಲ ವಾಶ್ ಮಾಡಕ್ಕೆ, ಹ್ಯಾಂಡ್ ಎಲ್ಲ ವಾಶ್ ಮಾಡಕ್ಕೆ ಯೂಸ್ ಮಾಡ್ತಾರಲ್ಲ ತಿನ್ನರ್, ಅದನ್ನ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅಂಗಡಿಯವ್ರು ಕೂಡ ಹೇಳಿದ್ರಂತೆ, ನೀವೀಗ ಆಯಿಲ್ ಪೇಂಟ್ ತಗೊಂಡಿಲ್ಲ, ಏನಕ್ಕೆ ತಗೊಂತೀರಾ, ಸುಮ್ನೆ ಬಿಡಿ ಅಂತ. ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ನಾವು ಪೇಂಟ್ ಮಾಡ್ತಿದೀವಿ ಅಂತಂದ್ರೆ. ಅವನೇ ಹೆಲ್ಪ್ ಮಾಡ್ದ. ವಾಲಲ್ಲಿ ಗೋಡೆಲೆಲ್ಲ ಹಾಕಿರೋದೆಲ್ಲ ಎತ್ಕೊಡ್ತಾ ಇದ್ದ ಅವನೇ, ಎಲ್ಲ ತಗೊಂಡ್ಬಂದಿಡ್ತಾ ಇದ್ದ. ನಾವು ಎತ್ಕೊಂಡಂಗೆ ಅಷ್ಟು ಖುಷಿಯಾಗಿದ್ದ ಅವಾಗ. ಸ್ವಲ್ಪ ಸಾಮಾನೆಲ್ಲ ಜರುಗಿಸ್ಕೋಬೇಕಿತ್ತಲ್ಲ, ಅದನ್ನೆಲ್ಲ ಜರುಗಿಸಿದ್ವಿ. ಮಕ್ಳು ಕೂಡ ಅಲ್ಲೇ ಕೂತಿದ್ರು, ಎಲ್ರು ಕೂಡ ಅಲ್ಲೇ ಇದ್ವಿ. ಕಡ್ಲೆಕಾಯಿ ಕೂಡ ಬೇಯಿಸಿದ್ರಿಂದ ಮಕ್ಳೆಲ್ಲ ಕಡ್ಲೆಕಾಯಿ ತಿಂತಾ ಇದ್ರು. ನಮ್ಮ ಮನೆಯವರು ಗೋಡೆಲೆಲ್ಲ ಹಾಕಿರೋದೆಲ್ಲ ತೆಗ್ದಿ ಸ್ವಲ್ಪ ಡಸ್ಟ್ ಎಲ್ಲ ತಗೋತಾ ಇದ್ರು. ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಖುಷಿಯಾಗಿ ಹಬ್ಬ ಮಾಡೋಣ ಅಂತ ಎಲ್ಲ ಮಾಡ್ಕೊಂತ ಇದ್ವಿ. 5 ನಿಮಿಷ ಫ್ರೆಂಡ್ಸ್ ಹಿಂಗ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಲ್ಲೇ ಪೇಂಟ್ ಎಲ್ಲ ತಗೊಬಂದಿದ್ವಲ್ವಾ, ಅದ್ರಲ್ಲಿ ತಿನ್ನರ್ ಇಟ್ಟಿದ್ವಿ ಒಂದು ಬಾಟಲ್. ಅಂಗಡಿಯವ್ರು ಬೇಡ ಅಂದ್ರೂ ತಗೊಂಡಿದ್ದಾರೆ ನಮ್ಮ ಮನೆಯವರು. ಇರ್ಲಿ ಬೇಕಾಗುತ್ತೆ ಮತ್ತೆ ತಗೊಂಡ್ಬರ್ತೀವಲ್ಲ ಆಯಿಲ್ ಪೇಂಟ್ ಅಂದ್ಬಿಟ್ಟು ತಗೊಂಬಂದಿದ್ದಾರೆ. ನಾವು ಜಸ್ಟ್ ಹಿಂಗ್ ಮಿಕ್ಸ್ ಮಾಡಷ್ಟರಲ್ಲಿ ಅವನು, ನಾನು ಹೇಳಿದೀನಿ ಫಸ್ಟ್ ಇದನ್ನೆಲ್ಲ ಕುಡಿಬಾರ್ದು ಪಾಪ, ಸಖತ್ ತುಂಟ ಇದ್ದಾನೆ ನನ್ ಮಗ. ಅದು ಕುಡಿಬಾರ್ದು, ಹೇಳಿದೀನಿ ನಾನು ಇದನ್ನ ಕುಡಿಬಾರ್ದು, ಇದು ಬೇರೆದು, ಇದು ಜ್ಯೂಸ್ ಅಲ್ಲ ಅಂತ ಎಲ್ಲ ಹೇಳಿದೀನಿ. ಬರುವಾಗ ಗಾಡಿಲಿ ಬರ್ತಾ ಇದ್ವಲ್ವಾ, ಅವಾಗ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದೀನಿ. ಆದ್ರೂ ಕೂಡ ಅವನು ಓಪನ್ ಮಾಡ್ಬಿಟ್ಟು ಒಂದು ಸಣ್ಣ ಟೀ ಗ್ಲಾಸ್ ಇರುತ್ತಲ್ಲ ಅಷ್ಟು ಕುಡಿದ್ಬಿಟ್ಟಿದ್ದಾನೆ.
ಅದಾದ್ಮೇಲೆ ನಾನು ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. ಕೈ ಕಾಲೇ ಓಡ್ಲಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಹೇಳಿದ್ನಲ್ಲ ಬಂದು ಅನ್ನೋದ್ ಒಂದ್ ಸಮಾಧಾನ. ಬಂದ್ಬಿಟ್ಟು ಅವ್ನ್ ತೋರಿಸ್ದ ಏನು ಅಮ್ಮ ಅಂತ ಹಿಂಗ್ ಅಂದ. ಅದಕ್ಕೆ ಕುಡ್ದೇನೋ ಅಂತ ಅಂದೆ. ಹಾ ಸ್ವಲ್ಪ ಕುಡ್ದೆ ಅಂದ್ಬಿಟ್ಟ. ನಮ್ ಕೈ ಕಾಲೇ ಆಡ್ಲಿಲ್ಲ ಅವಾಗ. ಸಡನ್ ಆಗಿ ಕರ್ಕೊಂಡ್ ಹೋದ್ವಿ ಹಾಸ್ಪಿಟಲ್ಗೆ. ನನ್ ಫ್ರೆಂಡಿಗೆ ಫೋನ್ ಮಾಡ್ದೆ ನಾನು. ಸ್ವಲ್ಪ ವಾಂತಿ ಮಾಡ್ಸಿದ್ರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ಉಪ್ಪಿನ ನೀರೆಲ್ಲ ಕುಡಿಸ್ಬಿಟ್ಟು ಸ್ವಲ್ಪ ವಾಂತಿ ಕೂಡ ಮಾಡ್ಸಿದ್ವಿ. ಅದ್ರಲ್ಲಿ ಹೋಗೋ ತರ ಕಾಣಿಸ್ತು ನನ್ಗೆ. ಫುಲ್ ಲಿಕ್ವಿಡ್ ತರ ಕಾಣಿಸ್ತಾ ಇತ್ತು. ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಸರಿ ಬಿಡಿ ತೋರ್ಸ್ಕೊಂಡ್ ಬರೋಣ, ಮನೆಗೆ ಬಂದ್ಬಿಡೋಣ ಅಂತ ನಾವು ಹೋದ್ವಿ ಅಪೋಲೋ ಹಾಸ್ಪಿಟಲ್ಗೆ. ಅದಾದ್ಮೇಲೆ ಅವ್ರು ಇಲ್ಲ ಅಡ್ಮಿಟ್ ಮಾಡ್ಲೇಬೇಕು ಅಂತ ಅಂದ್ರು. ಅಲ್ಲಿ ಕೂಡ ತೋರಿಸ್ಕೊಂಡು ನಾವು ನನ್ಗೇನೋ ಅಡ್ಮಿಟ್ ಬೇಡ ಅನ್ನಿಸ್ತಿತ್ತು ನನಗೆ. ಮನೆಗೆ ಬಂದ್ವಿ. ಆದ್ರೂ ಕೂಡ ಸಮಾಧಾನ ಆಗ್ಲಿಲ್ಲ. ನಮ್ಮ ಮನೇಲಿ ಎಲ್ರಿಗೂನು ಹೇಳಿದಿಕ್ಕೆ ಅಮ್ಮವ್ರು ಅಡ್ಮಿಟ್ ಏನ್ ಬೇಡ ಅಂತ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ನನ್ ತಮ್ಮ ಬಿಡ್ಲಿಲ್ಲ. ಇಲ್ಲ ನೀವ್ ಅಡ್ಮಿಟ್ ಆಗ್ಲೇಬೇಕು. ಅವ್ನ್ ಫ್ರೆಂಡ್ ಒಬ್ರು ಡಾಕ್ಟರ್ ಇದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದಿಕ್ಕೆ ಇಲ್ಲ 48 ಅವರ್ಸ್ ಅಬ್ಸರ್ವೇಷನ್ ಗೆ ಇಡ್ಲೇಬೇಕು. ಸ್ವಲ್ಪ ಹೋದ್ರುನು ನಿಮೋನಿಯಾ ತರ ಆಗ್ಬಿಡುತ್ತೆ, ಹೊಟ್ಟೆ ಒಳಗಡೆ ಒಂದ್ ಸ್ವಲ್ಪ ಹೋದ್ರುನು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಮತ್ತೆ JSS ಗೆ ಬಂದ್ವಿ. ನಮ್ದು ABY ಸ್ಕೀಮು ಮತ್ತೆ ನಮ್ಮ ಆರ್ಮಿದು ಅದೆಲ್ಲ ಇದೆಯಲ್ವಾ, ಅದಕ್ಕೆ ಇಲ್ಲಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ರಾತ್ರಿ 10:30 10:45 ಆಗಿತ್ತು. ಅವಾಗ ನಾವು ಬಂದ್ವಿ. ಹೇಳಕ್ಕೆ ಆಗ್ತಿಲ್ಲ ನನಗೆ. ಸಕ್ಕತ್ ಏನೋ ಒಂಥರ ಆಗ್ತಾ ಇತ್ತು. ಮಕ್ಳು ಕೂಡ ಇಬ್ರು ಮನೇಲೇ ಇದ್ರು. ನನ್ ಫ್ರೆಂಡ್ ಮನೆ ಬಿಟ್ಬಿಟ್ಟು ಬಂದಿದ್ವಿ. ನೈಟ್ ಯಾರು ಇರ್ಲಿಲ್ವಲ್ಲ, ಇಬ್ರುನೇ ಬಿಡಕ್ ಆಗಲ್ಲ ಅಂದ್ಬಿಟ್ಟು ಅವ್ರ ಮನೇಲೇ ಮಲ್ಕೊಂಡಿದ್ರು ಅವತ್ತು. ಆ ಅಲ್ಲೂ ನೆನ್ಪಾಗುತ್ತೆ, ಅಯ್ಯೋ ಮಕ್ಳು ಬಿಟ್ಟು ಬಂದಿದ್ದೀನಲ್ಲ ಅನ್ಸುತ್ತೆ. ಇಲ್ಲೂ ಕೂಡ ಇವನನ್ನ ನೋಡ್ಬೇಕು. ಅದಾದ್ಮೇಲೆ ಅವನಂತೂ ಫುಲ್ ಆಕ್ಟಿವ್ ಆಗೇ ಇದ್ದ. ಡಾಕ್ಟರ್ ಒನ್ ಡೇ ಆಯ್ತು. ಅದಾದ್ಮೇಲೆ ಮತ್ತೆ ಡಾಕ್ಟರ್ ಬಂದಾಗ ಇಲ್ಲ 24 ಅವರ್ಸ್ ಕೂಡ ಆಗಿಲ್ವಲ್ಲ, ಇವತ್ತೊಂದಿನ ನೀವು ಇರ್ಲೇಬೇಕು. ಆಕ್ಟಿವ್ ಆಗಿದ್ದಾನೆ. ಅದ್ 24 ಅವರ್ಸ್ ಆದ್ಮೇಲೆನೆ ಗೊತ್ತಾಗೋದು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಆಗಿರ್ಬೋದು ಎಲ್ಲ ಮಾಡಿದ್ರು. ಆಕ್ಟಿವ್ ಆಗಿದ್ದ, ಇವನ್ ಏನ್ ಆಗಿರ್ಲಿಲ್ಲ. ಸದ್ಯ ಏನು ಆಗಿರ್ಲಿಲ್ಲ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಪ್ರತಿಯೊಂದವರು ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕಿತ್ತು ಅಂತ ಅದೆಲ್ಲ ಕೊಟ್ರು. ಅಲ್ಲಿಗೆ ಸಿಸ್ಟರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೇಗ್ ಹಿಡಿತೀರಾ ಆಂಟಿ ಇವ್ನ ಮನೇಲಿ ಅಂತ ಕೇಳ್ತಾ ಇದ್ರು. ಸಿಸ್ಟರ್ ಅಂತೂ ಲಾಸ್ಟ್ ಅಲ್ಲಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಕರೆದ್ಬಿಟ್ಟು ತುಂಬಾ ಸಮಾಧಾನವಾಗಿ ನೋಡ್ಕೊಬೇಕು ಇವ್ನ, ಸಖತ್ ತುಂಟ ಇದ್ದಾನೆ ಅಂತ ಎಲ್ಲ ಹೇಳಿದ್ರು. ನಿಮ್ ಮನೆ ಕೂಡ ಮಕ್ಳಿದ್ರೆ, ನೀವು ಕೂಡ ಪೇಂಟ್ ಮಾಡ್ತಿದ್ರೆ ಪ್ಲೀಸ್ ಒಂದ್ ಸ್ವಲ್ಪ ಕೇರ್ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಕೇಳ್ಕೊಂತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಮಕ್ಕಳನ್ನ ಕೇರ್ ತಗೊಳ್ಳಿ. ನಾನ್ ಮಾಡಿರೋ ತರ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.